ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 10ನೇ ವಾಕ್ಯ. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ದಾವೀದನ ಆಳ್ವಿಕೆಯ ನಂತರ ದಾವೀದನಿಗೆ ವಯಸ್ಸಾದಾಗ, ಅವನ ಅವಸಾನ ಕಾಲ ಸಮೀಪಿಸಿದಾಗ ದೇವರ ಒಂದು ಚಿತ್ತದ ಮೇರೆಗೆ ಅವನು ತನ್ನ ಮಗನಾದ ಸೊಲೊಮೋನನಿಗನ್ನ ರಾಜನಾಗಿ ಅಭಿಷೇಕ ಮಾಡ್ತಾನೆ. ಹಾಗೆ ದಾವೀದನು ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ. ಸೊಲೊಮೋನನು ರಾಜನಾಗಿ ಆಳ್ವಿಕೆ ಮಾಡ್ತಾನೆ. ಸೊಲೊಮೋನನು ದೇವರಲ್ಲಿ ಬಹಳ ಭಯಭಕ್ತಿ ಉಳ್ಳವನಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಯಾಗಿದ್ದ. ನಂತರ ಈ ರೀತಿಯಲ್ಲಿ ಪ್ರಾರ್ಥನೆಯೆಲ್ಲ ಮಾಡಿದ ನಂತರ ರಾತ್ರಿಯಲ್ಲಿ ದೇವರು ಅವನ ಕನಸಿನಲ್ಲಿ ಬರ್ತಾರೆ. ಬಂದು ಅವನಿಗೆ ಕೇಳ್ತಾರೆ, ನಿನಗೆ ಯಾವ ವರ ಬೇಕೋ ಕೇಳ್ಕೊ ಅಂತ ಕೇಳ್ತಾರೆ. ಯಾಕೆಂದರೆ ದಾವೀದನ ಮೇಲಿರುವಂತಹ ಪ್ರೀತಿ, ದಾವೀದನ ಮೇಲಿರುವಂತಹ ಆ ಒಂದು ಸಂತೋಷದ ನಿಮಿತ್ತ ಸೊಲೊಮೋನನಿಗೆ ಕೇಳ್ತಾನೆ, ನಿನಗೆ ಯಾವ ವರ ಬೇಕು, ನಾನು ಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಕೇಳಿದಾಗ ಅವನು ಹೇಳುವಂತಹ ಒಂದು ಮಾತು, ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನನ್ನನ್ನು ಅರಸನಾಗಿ ನೇಮಿಸಿದ್ದೀಯ, ಆದರೆ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನ ಇಲ್ಲದವನು. ನಿನ್ನ ಸೇವಕನಾದ ನಾನು ಇಷ್ಟು ದೊಡ್ಡ ಜನಾಂಗವನ್ನು ನೋಡ್ಕೊಳ್ಳೋದಕ್ಕೆ ಆಗಲ್ಲ. ಆದ್ದರಿಂದ ಆಳ್ವಿಕೆ ಮಾಡುವುದಕ್ಕಾಗಿ, ನ್ಯಾಯಾನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕಾಗಿ ನನಗೆ ವಿವೇಕವನ್ನು ದಯಪಾಲಿಸು ಅಂತ ಕೇಳ್ತಾನೆ. ದೇವರಿಗೆ ಈ ಪ್ರಾರ್ಥನೆ ಇಷ್ಟ ಆಗೋಗುತ್ತೆ, ಅಥವಾ ಈ ಬಿನ್ನಹ ಇಷ್ಟ ಆಗುತ್ತೆ. ಏಕೆಂದರೆ ಇವತ್ತು ನಮ್ಮ ಬಳಿಯಲ್ಲಿ ಬಂದು ದೇವರು, ಮಗನೇ ಮಗಳೇ ನಿನಗೆ ಏನು ಬೇಕು ಅಂತ ಕೇಳಿದ್ರೆ, ನಾವು ಹೇಳುವಂತಹ ಲಿಸ್ಟ್ ಕೇಳಿದ್ರೆ ದೇವರಿಗೆ ಶಾಕ್ ಆಗೋಗ್ಬಿಡತ್ತೆ. ಅಂಥ ಲಿಸ್ಟ್ಗಳನ್ನು ಹೇಳೋದಕ್ಕೆ ನಾವು ರೆಡಿಯಾಗಿರ್ತೀವಿ. ಆದರೆ ಸೊಲೊಮೋನನು ಒಂದು ಡಿಫ್ರೆಂಟ್ ಆದಂತಹ ಒಂದು ಕಾರ್ಯಗಳನ್ನ ಕೇಳ್ತಾನೆ. ಅವಾಗ ನೀವು ಒಂದು ವೇಳೆ ಹೇಳ್ಬಹುದು, ಅವನಿಗೆ ಅಪ್ಪ ಎಲ್ಲ ಮಾಡಿಟ್ಟಿದ್ದಾರೆ, ಅದಕ್ಕೆ ಅವನು ಕೇಳಲಿಲ್ಲ ಅಂತೆಲ್ಲ ಕೇಳ್ಬೋದು. ಆದರೂ ಸಹ ಅವನು ಒಂದು ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಂಡ, ಸ್ವಾಮಿ ನನಗೆ ಜ್ಞಾನ ಇಲ್ಲ, ನನಗೆ ತಿಳುವಳಿಕೆ ಇಲ್ಲ, ಆದರೆ ಇವನ ಬಗ್ಗೆ ದಾವೀದ ಹೇಳುವಂತಹ ಒಂದು ಮಾತನ್ನು ನಾವು ನೋಡ್ಬೋದು, ನೀನು ಬುದ್ಧಿವಂತನು. 2ನೇ ಅಧ್ಯಾಯ 1 ಅರಸು 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಅವನಿಗೇನು ಮಾಡಬೇಕೆಂಬುದು ಬುದ್ಧಿವಂತನಾದ ನಿನಗೆ ಗೊತ್ತುಂಟಲ್ಲ. ಅದರ 9ನೇ ವಾಕ್ಯ, ನೀನಾದರೂ ಅವನನ್ನು ಶಿಕ್ಷಿಸದೆ ಬಿಡಬೇಡ, ನೀನು ಬುದ್ಧಿವಂತನಲ್ಲವೋ. ಯಾರು ಹೇಳ್ತಾ ಇದ್ದಾನೆ? ಅಪ್ಪ ಸೊಲೊಮೋನನ ಬಗ್ಗೆ, ದಾವೀದ ಸೊಲೊಮೋನನ ಬಗ್ಗೆ ಹೇಳ್ತಾ ಇದ್ದಾನೆ, ಯು ಆರ್ ಕ್ಲೆವರ್, ನೀನು ಬಹಳ ಬುದ್ಧಿವಂತ, ನೀನು ಜಾಣ ಅಂತ ಹೇಳ್ತಾನೆ. ಆದರೆ ಇವನು ತನ್ನನ್ನೇ ದೇವರ ಮುಂದೆ ಹೇಳ್ತಾನೆ, ನನಗೆ ಜ್ಞಾನ ಇಲ್ಲ, ನನಗೆ ಬುದ್ಧಿ ಇಲ್ಲ, ನನಗೆ ತಿಳುವಳಿಕೆ ಇಲ್ಲ, ನನಗೆ ವಿವೇಕ ಇಲ್ಲ. ಅಪ್ಪ ಹೇಳ್ತಾನೆ ನೀನು ಬಹಳ ಬುದ್ಧಿವಂತ ಅಂತ. ಹಾಗಾದರೆ ರಾಜನ ಮಗನಾದಂತಹ ಸೊಲೊಮೋನ ಬುದ್ಧಿ ಇಲ್ಲದ ವ್ಯಕ್ತಿ ಏನಲ್ಲ, ಅವನಿಗೆ ಬುದ್ಧಿ ಇದೆ, ಅವನು ಜಾಣನೇ. ಆದರೆ ಯಾವಾಗ ದೇವರು ಬಂದು ಏನು ಬೇಕು ಅಂತ ಕೇಳ್ತಾರಲ್ಲ, ಹಾಗೆ ಹೇಳ್ತಾನೆ, ಸ್ವಾಮಿ ನನಗೆ ಈ ಜ್ಞಾನ ಸಾಲದು, ಈ ತಿಳುವಳಿಕೆ ಸಾಲದು. ಯಾಕೆಂದರೆ ಲೋಕದ ಪ್ರಕಾರ ಜ್ಞಾನಕ್ಕಿಂತ ನಿನ್ನ ಜನರ ನ್ಯಾಯಾನ್ಯಾಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಬೇಕಾದಂತಹ ಜ್ಞಾನ ನನಗೆ ಕೊಡುವಂಥ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ನಾವು ಬಂದಾಗ ನಮಗೆ ಈ ಲೋಕದ ಪ್ರಕಾರ ಏನೆಲ್ಲ ಇದ್ದರೂ ಸಹ ದೇವರ ಸನ್ನಿಧಿಯಲ್ಲಿ ಬಂದಾಗ ನಾವು ಹೇಳಬೇಕು, ದೇವರೇ ನನಗೆ ಯಾವ ಜ್ಞಾನ ಇಲ್ಲ, ನನಗೆ ಯಾವ ತಿಳುವಳಿಕೆ ಇಲ್ಲ, ನನಗೆ ಯಾವ ಸಾಮರ್ಥ್ಯ ಇಲ್ಲ ಎಂಬುದಾಗಿ ಹೇಳಿ ನಾವು ನಮ್ಮನ್ನೇ ತಗ್ಗಿಸಿಕೊಳ್ಳುವುದಕ್ಕೆ ತಯಾರಾದರೆ, ನಮ್ಮ ಜೀವಿತದಲ್ಲಿ ಒಪ್ಪಿಸಿಕೊಡುವುದಕ್ಕೆ ನಾವು ತಯಾರಾಗುವುದಾದರೆ, ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ದೇವರಿಗೆ ಆ ಪ್ರಾರ್ಥನೆ ಇಷ್ಟ ಆಯಿತು. ದೇವರಿಗೆ ಭಾಳ ಇಷ್ಟ ಆಗಿ ದೇವರೇನು ಮಾಡ್ತಾರೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯನಾಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ವೈರಿಗಳ ಪ್ರಾಣನೂ ಕೇಳ್ದಲೇ ನನ್ನ ಜನರನ್ನು ನೋಡ್ಕೊಳ್ಳೋದಕ್ಕಾಗಿ ನ್ಯಾಯಾನ್ಯಾಯಗಳನ್ನು ನೀನು ಕೇಳಿದ್ದರಿಂದ ನಾನು ನಿನಗೆ ಜ್ಞಾನವನ್ನು, ವಿವೇಕವನ್ನು ಕೊಟ್ಟಿದ್ದೇನೆ. ನಿನ್ನಂಥ ಜ್ಞಾನಿ ಮುಂಚೆ ಇರಲಿಲ್ಲ, ಮುಂದೆ ಇರೋದೂ ಇಲ್ಲ. ಮಾತ್ರವಲ್ಲ, ನೀನೇನು ಕೇಳಲಿಲ್ವೋ ಅದನ್ನು ಸಹ ನಾನು ನಿನಗೆ ಕೊಡ್ತಾ ಇದ್ದೀನಿ.
ಅದರ 13ನೇ ವಾಕ್ಯದಲ್ಲಿ ಓದ್ತೇವೆ, ನೀನು ಕೇಳದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ, ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ಅದರ ಅರ್ಥ ನೀನೇನು ಕೇಳಲಿಲ್ವೋ ಅದನ್ನು ಕೊಡ್ತೀನಿ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವವರೇ, ನೀವು ಮಾಡುವಂಥ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆದರೆ ನಾವು ಕೇಳಿದ್ದು ಮಾತ್ರವಲ್ಲ, ನಾವು ಕೇಳದೇ ಇರುವುದನ್ನು ಸಹ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಸೊಲೊಮೋನ ಕೇಳ್ತಾನೆ, ಜ್ಞಾನ ವಿವೇಕವನ್ನು ಕೊಡಪ್ಪ. ದೇವರು ಹೇಳ್ತಾರೆ, ಅದನ್ನು ಕೊಟ್ಟಿದ್ದೀನಿ. ಆದರೆ ನೀನು ಕೇಳದೇ ಇರುವಂಥ ಐಶ್ವರ್ಯ ಇದೆಯಲ್ಲ, ಕೇಳದೇ ಇರುವಂತಹ ಆ ಒಂದು ಶತ್ರುಗಳ ಸಂಹಾರ ಇದೆಯಲ್ಲ, ಇದೆಲ್ಲವನ್ನು ನಾನು ನಿನಗೆ ಕೊಡ್ತೀನಿ. ಈ ದಿವಸಗಳಲ್ಲಿ ಕೇಳಿದ್ದು ಮಾತ್ರವಲ್ಲ, ಕೇಳದೇ ಇರುವುದು ಸಹ ಕೊಡುವ ಹಾಗೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಎಫೆಸ ಪತ್ರಿಕೆಯಲ್ಲಿ ಓದ್ತೇವೆ, ನಾವು ಬಿಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ಆ ಕರ್ತನಲ್ಲಿ ಹೇಳೋಣ, ಕರ್ತನೆ, ನಾವು ನಿನ್ನಲ್ಲಿ ಆಶ್ರಯಿಸ್ತೇವೆ, ನಾವು ನಿನ್ನ ಮುಖವನ್ನು ನೋಡ್ತೇವೆ. ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಆ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಂಡು ನಿನ್ನಿಂದ ಆಶೀರ್ವಾದ ಹೊಂದಿಕೊಂಡು ಮುಂದೆ ಸಾಗುವ ಹಾಗೆ ಕರ್ತನೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.